ಶಿವ ಚಿದಂಬರ ಸಂತ ಸಂಘ ಸತ್ಸಂಗ ಈ ಮಾಲಿಕೆಗೆ ತಮಗೆಲ್ಲ ಮತ್ತೆ ಸ್ವಾಗತ. ಇವತ್ತು ನಮ್ಮೊಂದಿಗೆ ಶ್ರೀಮತಿ ಗಿರ್ಜಕ್ಕ ಇದ್ದಾರೆ. ಇವ್ರ ಬಗ್ಗೆ ಏನು ಹೇಳೋ ಅವಶ್ಯಕತೆ ಇಲ್ಲ. ಇವ್ರ ಮಾತು ಕೇಳಬೇಕು, ಇವ್ರ ಮಾತು ರೆಕಾರ್ಡ್ ಮಾಡ್ಕೋಬೇಕು ಅಂತ ತುಂಬ ದಿನದ ಆಸೆ ಇತ್ತು. ಅವರ ಪ್ರವಾಸ, ಅವರ ಅನುಷ್ಠಾನ, ಅವರ ಇದರಲ್ಲಿ ನನಗೆ ಟೈಮ್ ಕೊಟ್ಟು ವೆಂಕಟೇಶ ಬಂದು ಮನೆಗೆ ಬಂದು ಮಾಡ್ಕೊ ಅಂತ ಹೇಳಿ ಒಂದು ತಿಂಗಳಾಗಿತ್ತು. ಇವತ್ತು ಮೋಸ್ಟ್ಲಿ ಕರ್ಮಧರ್ಮ ಸಂಯೋಗದಿಂದ ಸೋಮವಾರ ಸ್ವಾಮಿ ಕೃಪಾ ಅವ್ರ ಮನೆಗೆ ಬಂದು ಅವ್ರ ಜೊತೆ ಕೂತ್ಕೊಂಡು ಅವರು ಎರಡು ಮಾತುಗಳನ್ನು ಕೇಳೋ ಭಾಗ್ಯ ನನಗೆ ಬಂದಿದೆ. ಆ ಮಾತುಗಳನ್ನು ತಮಗೆಲ್ಲ ತಲುಪಿಸುವ ಒಂದು ಚಿಕ್ಕ ಪ್ರಯತ್ನ. ಶಿವ ಚಿದಂಬರ. ನಮಸ್ಕಾರ. ಚಿದಂಬರ ಅವತಾರ ಇದೊಂದು ಶ್ರೇಷ್ಠ ಪೂರ್ಣ ಬ್ರಹ್ಮ ಅವತಾರ ಅಂತ ಹೇಳಿ ನಮ್ಮ ಮನೆಯಲ್ಲಿ ಮೊದಲಿಂದನೂ ಇದೊಂದು ಹೇಳ್ಕೊಂಡು ಬಂದರು. ಇದು ಹೆಂಗಪ್ಪ ನಮಗೆ ಪ್ರಾರಂಭ ಆಯಿತು ಅಂತಂದರೆ, ಚಿದಂಬರ ಮಹಾರಾಜರ ಕಾಲದಲ್ಲಿದ್ದಂಥ ಒಂದು ಅಡಿಕೆ ಬೆಟ್ಟ ಶಿವಲಿಂಗವಾಗಿ ಪರಿವರ್ತನೆಯಾಗಿ ಅದು ನಮ್ಮ ಮನೆಯಲ್ಲಿದ್ದಿದ್ದು, ಅದರ ಅನುಷ್ಠಾನ, ಅದರ ಪ್ರದಕ್ಷಿಣೆಯಿಂದ ನಮ್ಮ ಭಕ್ತಿ ಬೆಳೆದು ಬಂದಿದ್ದು. ಇದು ಹಾವನೂರ ದೇಸಾಯಿಯವ್ರಿಗೆ ಕೊಟ್ಟಿದ್ದು ಅಂತ ಹೇಳ್ತಾರೆ. ಕರ್ಮಧರ್ಮ ಸಂಯೋಗದಿಂದ ಅದು ನಮ್ಮ ತಂದೆ ತೊಗೊಂಡು ಬಂದರು. ಅದರ ಪ್ರದಕ್ಷಿಣೆ, ಅದರ ಅನುಷ್ಠಾನದಿಂದ ಮಾಡ್ಕೊಂಡು ಬಂದ್ವಿ. ಬಾಲ್ಯದಿಂದಲೂ ನನಗೆ ಚಿದಂಬರ ಮಹಾಸ್ವಾಮಿ ಶಿವಸ್ವರೂಪದಿಂದನೇ ಅನುಗ್ರಹ ಮಾಡ್ತಾ ಬಂದರು. ಮನೆಯಲ್ಲಿದ್ದಿದ್ದು ಏನು ಅಡಿಕೆ ಬೆಟ್ಟ ಲಿಂಗ ಆಗಿತ್ತು, ಅದರ ಪ್ರದಕ್ಷಿಣೆ, ಔದುಂಬರ ಪ್ರದಕ್ಷಿಣೆ ಇದನ್ನು ಮಾಡ್ಕೊಂಡು ಬಂದಾಗೆಲ್ಲ ನನ್ನ ಮನಸ್ಸಿನಲ್ಲಿ ಆ ಚರಿತ್ರೆಯನ್ನು ಓದೋದಾಗ ಅನ್ನಿಸ್ತಿತ್ತು, ಇಂಥ ಒಂದು ದೊಡ್ಡ ಅವತಾರ ಯಾಕೆ ಜಗತ್ತಿಗೆ ಅಷ್ಟು ಪ್ರಕಟ ಆಗಿಲ್ಲ, ಇದೊಂದು ಭಾಗ್ಯ ನನಗೆ ಸಿಗಬಾರ್ದಾ ಅನ್ನುವೊಂದು ಭಾಗ್ಯ ಯಾವಾಗಲೂ ತಲೆಯಲ್ಲಿ ಬರ್ತಿತ್ತು. ಎಂಥ ದೊಡ್ಡ ಅವತಾರ ಇದು ಚಿದಂಬರ ಅವತಾರ. ಅಡಿಕೆ ಬೆಟ್ಟವನ್ನು ಈಗಿನ ಕಾಲದಲ್ಲಿ ಸಾಲಿಗ್ರಾಮವಾಗಿ ಪರಿವರ್ತನೆ ಆಗಿದೆ, ಶಿವಲಿಂಗವಾಗಿ ಪರಿವರ್ತನೆ ಆಗಿದೆ, ಶಿವಸ್ವರೂಪದಿಂದ ದರ್ಶನ ಕೊಡುವಂಥದ್ದು. ಇಂಥ ಒಂದು ಅವತಾರ ನಮ್ಗೆ ಯಾಕೆ ಪ್ರಕಟ ಆಗ್ತಾ ಇಲ್ಲ? ಯಾಕೆ ನಾವಿದ್ದಿದ್ದು ಸಿರ್ಸಿಯ ಪ್ರಾಂತ. ಆ ಸಿರ್ಸಿಯ ಪ್ರಾಂತದಲ್ಲಿ ಚಿದಂಬರನ ಬಗ್ಗೆ ಏನೇನೂ ಗೊತ್ತಿಲ್ಲ. ಇಲ್ಲಿ ಯಾರಿಗೂ ಗೊತ್ತಿಲ್ಲಲ್ಲಪ್ಪ. ಎಲ್ಲ ದೇವ್ರ ಬಗ್ಗೆ ಎಲ್ಲರೂ ಅಂತಾರ, ಹರಿ ಅಂತಾರ, ಹರ ಅಂತಾರೆ, ಎಲ್ಲ ಅಂತಾರೆ. ಅದು ಚಿದಂಬರನ ಬಗ್ಗೆ ಯಾಕೆ ಗೊತ್ತಿಲ್ಲ ಅನ್ನೋ ಒಂದು ಭಾವ ಇದ್ದೇ ಇತ್ತು. ನಮ್ಮ ತಂದೆ ಈ ರಾಜಾರಾಮ ಪರಂಪರೆ, ರಾಜಾರಾಮ್ ಗುರುಲು ಹೆಸರು ರಾಜಾರಾಮ್ ಮಠದ ಸಂತರಾಗಿದ್ದರು. ಅವ್ರು ಹೇಳ್ತಾ ಇದ್ದಿದ್ದು ಒಂದೇ ಮಾತು, ಚಿದಂಬರ ಮಹಾಸ್ವಾಮಿ ಹರಿಹರ ಸ್ವರೂಪಿದ್ದಾನ, ನೀ ಏನು ಕೇಳ್ತಿ ಅದನ್ನು ಕೊಡುವಂಥ ಯೋಗ್ಯತೆ ಇರೋನವನು ಅಂತ. ಅದಕ್ಕೆ ಸರಿಯಾಗಿ ನನ್ನ ಬಾಳಿನಲ್ಲಿ ಪವಾಡಗಳೂ ನಡೆದು. ಒಂದು ಸಾರಿ ನಾನು ಅತಿ ಸಣ್ಣವಳಿರಬೇಕಾದ್ರೆ, ಒಂದು ಹೈಸ್ಕೂಲ್ ಅಂತ ಅನ್ಬೋದು, ಆವಾಗ ಆಟ ಆಡಬೇಕಾದ್ರೆ ಒಂದು ಗಿಲ್ಲಿ ದಾಂಡು ಆಟ ಆಡ್ತಾ ಇರಬೇಕಾದ್ರೆ ಒಂದು ಕೋಲು ಬಂದು ನನ್ನ ಕಣ್ಣಿಗೆ ಬಡಿದು ಆ ಕಣ್ಣು ನೋವಾಗಿತ್ತು. ಮಕ್ಕಳು ಆಡಬೇಕಾದ್ರೆ ಆವಾಗ ಬಂದು ನಮ್ಮ ಎಲ್ಲ ಹುಡುಗರು ಬಂದು ಬಡತನ. ಆವಾಗ ಮನೆಯಲ್ಲಿ ಹುಡುಗರೆಲ್ಲ ಬಂದು 50 ಪೈಸೆ 25 ಪೈಸೆ ಹಾಗೆಲ್ಲ ಕೊಟ್ಟು, ತೋರಿಸ್ರಿ ಅಮ್ಮ ಅಂಥೇಳಿ ನಮ್ಮ ತಾಯಿಗೆ ಕೊಟ್ಟರು. ನಮ್ಮ ತಾಯಿ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋದರು. ಡಾಕ್ಟ್ರ್ ಅಂದರು, ಇಲ್ಲಮ್ಮ ಇದೊಂದು ಕಣ್ಣು ಹೋಗಿಬಿಟ್ಟದ, ನೀವೇನು ಮಾಡ್ಲಿಕ್ಕೆ ಆಗಂಗಿಲ್ಲ. ಇದು ಏನು ಅಂತಂದ್ರೆ ನೀವೊಂದು ಆಯಿಂಟ್ಮೆಂಟ್ ಹಾಕಿ ಇಡ್ಬೋದಷ್ಟೇ, ಆದರೆ ಏನೂ ಮಾಡ್ಲಿಕ್ಕೆ ಆಗಂಗಿಲ್ಲ ಅಂತ. ಏನಪ್ಪ ಇದು ಚಿದಂಬರ, ಹಿಂಗಾಗ್ಬಿಡ್ತು ನನ್ನ ಮಗಳ ಕಣ್ಣು ಅಂತ ಹೇಳಿ ನಮ್ಮಮ್ಮ ಕಣ್ಣೀರು ತೆಗೆದ್ರು. ಅದ್ರ ಪವಾಡ ಸದೃಶವಾಗಿ ಏನಾಯಿತು ಅಂದರೆ, ನನಗೆ ಅಲ್ಲಿಂದ ಬಂದ ಮೇಲೆ ಮಕ್ಕೊಂಡೇನಿ. ಒಂದು 5-10 ನಿಮಿಷ ದೇಹದ ಪ್ರಜ್ಞೆನೇ ಇರಲಿಲ್ಲ. ಎಲ್ಲರೂ ಎಚ್ಚರಾಗಿ ನೋಡ್ತೀನಿ, ಇಡೀ ಮನೆ ಓಣ್ಯಾನ ಮಂದೆಲ್ಲ ಅಲ್ಲಿ ಬಂದಾರ. ಆದರೆ ಅದಾದಮೇಲೆ ಏನಾಯಿತು ಅಂದರೆ, ನನ್ನ ಕಣ್ಣು ಇವತ್ತಿನ ತನಕನೂ ಯಾವ ತೊಂದರೆನೂ ಇಲ್ಲದೇ ಕಾಣಿಸ್ತಾ ಇದೆ. ಯಾವುದು ಕಣ್ಣಿನ ಡಾಕ್ಟ್ರು ಕಣ್ಣೇ ಹೋಗ್ಯದ ಅಂತ ಹೇಳಿದ್ರು, ಅಂಥ ಕಣ್ಣಿಗೆ ಇವತ್ತಿಗೆ ನನಗೆ ಏನೂ ತೊಂದರೆ ಇಲ್ಲ. ಇಷ್ಟು ವರ್ಷಗಳ ಕಾಲನೂ ಒಂದೇ ಒಂದು ತೊಂದರೆ ಬಂದಿಲ್ಲ. ಇದು ಪ್ರಪ್ರಥಮ ಪವಾಡ ನಮ್ಮ ಮನೆಯಲ್ಲಿದ್ದಾಗಿದ್ದು. ಆಮೇಲೆ ನಮ್ಮ ತಂದೆ ಪ್ರದಕ್ಷಿಣೆ ಹಾಕು ಅಂದಾಗ ಸೋಮವಾರನೇ ನನಗೆ ಇಂಟರ್ವ್ಯೂ ಬರೋದು, ಸೋಮವಾರನೇ ನನಗೆಲ್ಲ ಒಳ್ಳೆಯದಾಗೋದು. ಯಾವುದು ನಾವು ಚಿದಂಬರ ಮಹಾಸ್ವಾಮಿಯ ಸೋಮವಾರ ಅಂತ ಹೇಳ್ತೀವಿ, ಎಲ್ಲ ಒಳ್ಳೆಯ ಕೆಲಸಗಳು ಸೋಮವಾರನೇ ಆಗ್ತಾ ಬಂದು. ಅದಾದಮೇಲೆ ಸುಪ್ತ ಮನಸ್ಸಿನಲ್ಲಿ ಚಿದಂಬರನ ಬಗ್ಗೆ ತಿಳ್ಕೋಬೇಕು, ಚಿದಂಬರನ ಬಗ್ಗೆ ಇಷ್ಟೆಲ್ಲ ದೊಡ್ಡ ಅವತಾರ ಅನ್ನೋದು ಇದ್ದೇ ಇತ್ತು. ಆ ಹೊತ್ತಿನಲ್ಲಿ ಈ
ನಾವು ಇಲ್ಲಿ ಬೆಂಗಳೂರಿಗೆ ಬರ್ತೀವಿ, ಮದುವೆ ಆಗ್ತದೆ, ಬೆಂಗಳೂರಿಗೆ ಬರ್ತೀವಿ, ಆವಾಗ ಅಲ್ಲೋ ಇಲ್ಲೂ ಚಿದಂಬರ ಸೇವಾ ಸಮಿತಿಯ ಬಗ್ಗೆ ಕೇಳ್ತಾ ಇದ್ವಿ. ಅಯ್ಯೋ, ಚಿದಂಬರ ಸೇವಾ ಸಮಿತಿಯ ಬಗ್ಗೆ ಹೋಗುವಂಥ ಪ್ರಸಂಗ ಬಂದರೆ ಎಷ್ಟು ಒಳ್ಳೆಯದು ಅಂತ ಎಲ್ಲೋ ಮನಸ್ಸಿನೊಳಗೆ ಇದ್ದೇ ಇತ್ತು. ಆ ಸಂದರ್ಭದಲ್ಲಿ ನಮ್ಮ ಯಾವುದು ಗದಗದಲ್ಲಿ ರಮೇಶ್ ಕುಲಕರ್ಣಿ ಅನ್ನೋರು ನಮ್ಮ ಸಂಬಂಧಿಕರು, ಅವರು ನಮಗೆ ಸುರೇಶ್ ಮಹಾರಾಜರ ಬಗ್ಗೆ ಹೇಳ್ತಾರೆ. ಸುರೇಶ್ ಮಹಾರಾಜ್ ಅಂತ ಒಬ್ಬರು ಸಂತರಿದ್ದಾರೆ, ಅವರು ಅಭಿನವ ರಾಜಾರಾಮರು ಅಂತ ಕರೀತಾರೆ. ಅಂಥವ್ರನ್ನು ನೀನು ನೋಡೋದೊಂದು ಭಾಗ್ಯ. ಅವ್ರ ಅತ್ತಿಗೆ ಒಂದು 4 ಹೋಮ ಇಟ್ಕೊಂಡಿದ್ರು. ಆ ಹೋಮಕ್ಕೆ ಇಡೀ ಕುಟುಂಬದವರನ್ನು ಅವ್ರು ಆಹ್ವಾನಿಸಿದ್ರು. ಎಲ್ಲ ಕುಟುಂಬದವರ ಒಳಿತಿಗಾಗಿ ನಾನು 4 ಹೋಮ ಮಾಡ್ತಾಯಿದ್ದೀನಿ. ಅವರು ರಾಮಕೃಷ್ಣ ಪರಮಹಂಸರ ಅನುಯಾಯಿಗಳು. ಆದರೆ ಚಿದಂಬರನ ಬಗ್ಗೆನೂ ಗೊತ್ತಿತ್ತು. ಅವರು ಎಲ್ಲ ಸಂತರನ್ನು ಸಾಧುಗಳನ್ನು ಕರೆಸಿ ಸತ್ಕರಿಸುವ ಒಂದು ಪರಿಪಾಠ ಇರುವಂಥವ್ರು. ಅಂಥ ಸಂದರ್ಭದಲ್ಲಿ ನಮಗೆ ಸುರೇಶ್ ಮಹಾರಾಜನವರ ಪರಿಚಯ ಆಯಿತು. ಆವಾಗ ಎಂಥ ಸಂದರ್ಭ ಅಂತಂದರೆ, ಅವರು ಆವಾಗ ಒಂದು ಕೋಟಿಲಿಂಗೇಶ್ವರದ ಸಂಕಲ್ಪ ಮಾಡಿದಂಥ ಸಂದರ್ಭ. ಆವಾಗ ನಾನು ಹೋಗಿ ಸಂತರ ಮುಖಾಂತರ ಮಕ್ಕಳಿಗೆ ಚಿದಂಬರ ನಾಮೋಪದೇಶ ಆದರೆ ಎಷ್ಟು ಒಳ್ಳೆಯದಲ್ಲ ಅಂತ ಹೇಳಿ ಹೋಗಿ ಕೇಳಿದೆ. ಅವರು ಎಂಥ ದೊಡ್ಡ ಈ ಸಂತರಾಗಿದ್ದರು ಅಂದರೆ, ಅವರ ಒಂದು ಪ್ರವಚನ ರಾತ್ರಿ 12:30 1 ಗಂಟೆಗೆ ಬಂತು. ನಾನು ಮಲಗಿದ್ದೆ. ಆದರೆ ನಮ್ಮ ಮನೆಯವರು ನಮ್ಮ ನಾದಿನಿ ಕೇಳಿ ಬೆಳಗ್ಗೆ ನನಗೆ ಹೇಳಿದರು, ಎಂಥ ಪ್ರವಚನ, ಎಂಥ ಕೀರ್ತನೆ, ನೀ ಕೇಳಬೇಕಾಗಿತ್ತು ಅಂತ. ನನಗೆ ಅವಾಗ ಪ್ರವಚನ ಕೀರ್ತನೆ ಬಗ್ಗೆ ಏನೂ ಗೊತ್ತಿಲ್ಲ. ಯಾಕಂದ್ರೆ ಚಿದಂಬರ ಅಂತಂದರೆ ನನ್ನ ತಲೆಯಲ್ಲಿ ಶಿವಸ್ವರೂಪ, ಲಿಂಗ ಸ್ವರೂಪ, ಅದನ್ನು ಅರ್ಚನೆ, ಅಭಿಷೇಕ, ಭಜನೆ, ಬಿಲ್ಪತ್ರಿ ಅರ್ಚನೆ ಮಾಡೋದು, ಪುಷ್ಪಾರ್ಚನೆ, ಇದಷ್ಟೇ ತಲೆಯೊಳಗೆ. ಈ ಕೀರ್ತನೆ ಭಜನೆ ಪರಂಪರೆ ನನಗಷ್ಟು ಗೊತ್ತಿಲ್ಲ. ಸರಿ, ಬೆಳಗ್ಗೆ ಪಾರ್ಥಿವೇಶ್ವರ ಪೂಜೆ ಟೈಮಲ್ಲಿ ಕೋಟಿಲಿಂಗೇಶ್ವರದ ಬಗ್ಗೆ ಹೇಳಿದರು, ಲಿಂಗ ಮಾಡೋದು ಹೇಳಿದರು. ನಮ್ಮ 4 ಮಕ್ಕಳಿಗೆ ಅವರಿಂದ ಉಪದೇಶ ಆಯಿತು. ಉಪದೇಶ ಆದ ತಕ್ಷಣ ಅವ್ರ ಮುಂದೆ ಹೋಗಿ ನಾವು ದಂಪತಿಗಳಿಗೆ ಕೇಳಿದ್ವಿ, ನಾವೊಂದು ಮನೆ ಕಟ್ಟಬೇಕಂತ ಮಾಡೀವ್ರಿ, ಮತ್ತು ಆ ಮನೆ ಗೃಹ ಪ್ರವೇಶಕ್ಕೆ ನೀವು ಬರಬೇಕು ಅಂತ. ಅಥವಾ ಯಾಕೆ ಆಗಂಗಿಲ್ಲ, ಬರ್ತೀನಿ ಅಂದರು. ಬಂದವರು ನಮ್ಮ ಬದುಕಿಗೊಂದು ದಾರಿ ತೋರಿಸ್ತಾರ, ಅಥವಾ ಬದುಕಿಗೊಂದು ತಿರುವನ್ನು ಕೊಡ್ತಾರೆ. ಆವಾಗಲೇ ನನಗೆ ದಿಂಡಿ ಅಂದ್ರೇನು, ನಮ್ಮ ತಂದೆ ದಿಂಡಿ ಬಗ್ಗೆ ಎಲ್ಲ ಗೊತ್ತಿತ್ತು, ಇದಾಗ್ತಿತ್ತು. ಆದರೆ ತಲೆಯಲ್ಲಿ ಅದೇನು ಇಳಿದಿರಲಿಲ್ಲ. ಅವರು ನಮ್ಮನ್ನು ದಿಂಡಿ ಕರ್ಕೊಂಡೋದ್ರು. ದಿಂಡಿ ಕರ್ಕೊಂಡೋಗಿ ಸತ್ಸಂಗಗಳು, ಆ ಸತ್ಸಂಗಗಳು, ದಿವ್ಯ ಸತ್ಸಂಗ ಎಷ್ಟು ಅನುಭವವನ್ನು ಕೊಡ್ತು ಅಂತಂದರೆ, ಲೌಕಿಕವಾದ ಒಂದು ಬದುಕಿನಿಂದ ನನಗೆ ಅಲೌಕಿಕ ಬದುಕಿಗೆ ಬಾಗಿಲು ತೆಗೆದಂಗೆ ಆಗೋಯ್ತು. ಅವರಿಂದ ಪಾರ್ಥಿವೇಶ್ವರ ಪೂಜೆ ಅನುಷ್ಠಾನ ಪ್ರಾರಂಭ ಆಯಿತು. ಯಾವ ಚಿದಂಬರ ಪರಮೇಶ್ವರ ಸ್ವರೂಪದಿಂದ ನನಗೆ ಅನುಗ್ರಹ ಮಾಡ್ತಾ ಬಂದಿದ್ದ, ಆತ ಪಾರ್ಥಿವೇಶ್ವರನಾಗಿ ಕೈಯಲ್ಲಿ ಬಂದು ನಿಂತುಬಿಟ್ಟ. ಹುತ್ತದ ಮಣ್ಣಿನಲ್ಲಿ ತನ್ನ ಪ್ರಭೆಯನ್ನು ಬೀರ್ತಾ ಬಂದು ನಿಂತುಬಿಟ್ಟ. ಜೀವನ ಪಾವನ ಅನಿಸೋಯ್ತು. ಅಲ್ಲಿಂದ ಮುಂದೆ ತಿರುಗಿ ನೋಡಿದ್ದೇ ಇಲ್ಲ. 108 ಕೋಟಿ ಜಪಯಜ್ಞಗಳ ಸುರೇಶ್ ಮಹಾರಾಜರ ಒಂದು ಸಂಕಲ್ಪ, ಜೊತೆಯಲ್ಲಿ ಓಡಾಡ್ತಾ ಇದ್ವಿ. ಎಷ್ಟೋ ಸಂತರ ಭೇಟಿ ಆಯಿತು. ಆ ಚಿದಂಬರ ನಾಮಸ್ಮರಣೆಯ ಒಂದು ನಿನಾದದಲ್ಲಿ ನಾವು ಎಷ್ಟೋ ಚಿದಂಬರ ಭಕ್ತರ ಅನುಭವಗಳನ್ನು ಕೇಳುವಂಥ ಒಂದು ಪ್ರಸಂಗ ಬಂತು. ಏನಪ್ಪ, ಒಂದು ಚಿದಂಬರ ನಾಮಕ್ಕೆ ಇಷ್ಟು ಮಹತ್ವನ ಅನ್ನುವಂಥ ಇತ್ತು. ನಾವು ಸಣ್ಣವರಿರ್ಬೇಕಾದ್ರೆ ಬಡತನದ ಒಂದು ಬಾಧೆಯನ್ನು ನೀಗಲಿಕ್ಕೆ ಚಿದಂಬರ ನಾಮವನ್ನು ಬರೆದು ಪ್ರದಕ್ಷಿಣೆ ಹಾಕ್ತಿದ್ವಿ. ಅಂಥ ಚಿದಂಬರ ನಾಮ ನಮ್ಮನ್ನು ಈ ಲೋಕದಿಂದನೇ ಬಿಡಿಸಿ, ಬಂಧಗಳನ್ನು ಬಿಡಿಸಿ ಪರಲೋಕಕ್ಕೆ ನಮ್ಮನ್ನು ಅರ್ಹರನ್ನಾಗಿ ಮಾಡುವಂಥ ಯೋಗ್ಯತೆ ಆ ನಾಮಕ್ಕದ ಅನ್ನೋ ಒಂದು ಮಹತ್ವವನ್ನು ಆ ಪ್ರವಚನಗಳಲ್ಲಿ ನಾವು ಕೇಳ್ತೀವಿ. ಕೇಳಿದಾಗ ಕ್ರಮೇಣ ನಾವು ಈ ಜಗತ್ತಿಗೆ ನಮ್ಮದಿದೆಲ್ಲ ಸಂಬಂಧಗಳು ಅಥವಾ ಏನು ರಕ್ತ ಸಂಬಂಧಿಗಳಿದ್ದಾರ, ಇದೊಂದು ನಾಟಕ, ಇದೊಂದು ಋಣಾನುಬಂಧದ ರೂಪದಲ್ಲಿ ನಾವೊಂದು ಸೆಟಪ್ಪಲ್ಲಿ ನಮ್ಮ ಜನ್ಮ ಆಗ್ಯದ. ಅಲ್ಲಿಂದ ಮುಂದೆ ನಾವು ಇದನ್ನು ಮೀರಿ ಮೇಲೆ ಹೋಗಲಿಕ್ಕೆ ಚಿದಂಬರ ನಾಮ ಒಂದು ನಮಗೆ ಮೇಲೆತ್ತುವ ಒಂದು ಶಕ್ತಿ ಅನ್ನೋದನ್ನು ಆ ಸತ್ಸಂಗಗಳು ನಮಗೆ ಪರಿಚಯ ಮಾಡಿಕೊಟ್ಟು. ಬಾಧೆಗಳು ಬಂದವು, ಅದ ನಂತರ ಪ್ರಯೋಗಗಳು ಬಂದವು, ಪರೀಕ್ಷೆಗಳು ಬಂದವು. ಇವತ್ತು ಇಷ್ಟು ಧೈರ್ಯವಾಗಿ ನಾ ಹೇಳ್ಬೋದು, ಚಿದಂಬರ ನಾಮ ಕೋಟಿ ಅಶ್ವಮೇಧಗಳ ಏನು ಸಮ ಅಂತಾರ, ಒಂದು ನಾಮಕ್ಕೆ ಅನಂತ ಅಪಾರ ಮಹಿಮೆ ಅದ ಅನ್ನೋದು. ಆ ನಾಮದಿಂದ ನಾವು ಎಲ್ಲವನ್ನು ಗೆಲ್ಲಬಹುದು ಅನ್ನುವ ಒಂದು ನಂಬಿಕೆ ನನಗೆ ಬಂದದ್ದು. ಪರೀಕ್ಷೆಗಳು ನಡೀತಾ ಇವೆ. ಲೌಕಿಕದ ಬಂಧುಗಳಿಂದನೂ ಪರೀಕ್ಷೆ,
ಅಲೌಕಿಕ ಬಂಧುಗಳಿಂದನೂ ಪರೀಕ್ಷೆ, ಗುರು ಅನಿಸ್ಕೊಂಡಿಂದನೂ ಪರೀಕ್ಷೆ, ಸಂತರು ಸದ್ಗುರುಗಳನ್ನವರುಗಳಲ್ಲೂ ಪರೀಕ್ಷೆ. ಅಂಥದ್ರಲ್ಲಿ ಸತ್ಸಂಗಗಳನ್ನು ಕೊಡ್ತಾ ಇದ್ದಾನೆ. ಇತ್ತೀಚೆಗೆ ನಾವು 108 ಕೋಟಿ ಏನು ಇದು ಸಂಕಲ್ಪ ಮಾಡಿದ್ರು, ಸಪ್ತಾಹದ ಸಂಕಲ್ಪ ಮಾಡಿದ್ರು. ಅಂಥ ಕಡೆ ಆಳಂದಿಗೆ ಹೋಗಿದ್ವಿ. ಆವಾಗೊಂದು ಮಹಾರಾಜರು, ನಮ್ಮ ದೇಸಾಯಿ ಗುರುಗಳು, ನಾವು ಅವರನ್ನು ಚಿದಂಬರ ಮಹಾಸ್ವಾಮಿ ಎತ್ತಿಕೊಂಡ ಜ್ಞಾನಿ ಕೂಸು ಅಂತ ಕರಿತೀನಿ. ಆ ಜ್ಞಾನಿ ಕೂಸು ಒಂದು ಮಾತು ಹೇಳ್ತದ, ಸಂತರ ಸಂಘ ಅಂದರೆ ಅದೊಂದು ಬ್ರಹ್ಮಸಭೆ ಅಂತ. ಎಂಥ ದೊಡ್ಡ, ನಾವು ಬಡತನಕ್ಕಾಗಿ ಚಿದಂಬರ ನಾಮಕ್ಕೆ ಪ್ರದಕ್ಷಿಣೆ ಹಾಕ್ತಾ ಇದ್ದ ಒಂದು ಆತ್ಮವನ್ನು ಪರಮಾತ್ಮ ನಮ್ಮನ್ನು ಎಲ್ಲಿ ತನಕ ತಗೊಂಡು ಹೋಗ್ತಾನೆ ಅಂತಂದ್ರೆ, ಆ ಒಂದು ನಾಮ ನಮ್ಮನ್ನು ಬ್ರಹ್ಮತ್ವದ ಕಡೆಗೆ ತಗೊಂಡು ಹೋಗುವಷ್ಟು ಮಟ್ಟಿಗೆ ಅದಕ್ಕೊಂದು ಶಕ್ತಿ ಇದೆ ಅನ್ನೋದನ್ನು ಚಿದಂಬರ ನಾಮ ತೋರಿಸ್ತದೆ. ಇವತ್ತು ಚಿದಂಬರ ನಾಮ ಸಿಕ್ಕಿದ್ದಕ್ಕೆ ಧನ್ಯ ನಾವು ಕೋಟಿ ಏನು ಹೇಳ್ತಾರ, ಜನ್ಮದ ಸುಕೃತ ಫಲ ನಮಗೆ ಚಿದಂಬರ ನಾಮದ ಉಚ್ಚಾರ ಅಂಥೇಳಿ ಏನು ರಾಜಾರಾಮ್ ಮಹಾರಾಜ್ ಹೇಳ್ತಾರೆ, ಅದು ಸುಳ್ಳಲ್ಲ. ಯಾವುದು ರಾಜಾರಾಮ್ ಮಹಾರಾಜರು ಒಂದು ಮಾತು ಹೇಳ್ತಾರೆ, ಕೋಟಿ ಸಲ ಲಕ್ಷ ಸಲ ಕರೆದ್ರಲ್ಲ, ಒಂದು ಸರಿ ಕರೆದ್ರೆ ಚಿದಂಬರ ಅನ್ನೋನು ಸ್ವರೂಪ ಎದುರಿ ಬರಬೇಕು ಅಂತ. ಆ ಒಂದು ಮಾತು ಸತ್ಯ ಅನ್ನಿಸ್ತದೆ. ನಾವು ಒಂದು 600 ಕೋಟಿ ಜಪಯಜ್ಞಕ್ಕೆ ಹೋದಾಗ ಒಬ್ಬರು ಅಂತಿದ್ರು, ಅಮ್ಮ ಚಿದಂಬರ ನಾಮ ಅನ್ನೋದು ಒಂದು ಸಕ್ಕರೆಯ ಹಳಕು ಅಥವಾ ಬೆಲ್ಲದ ಕರಣಿ ಇದ್ದಂಗೆ, ಅದನ್ನು ಅಂದಾಗ ಮೈಯೆಲ್ಲ ಜುಮ್ ಅಂತದ. ಆ ನಾಮಸ್ಮರಣೆ ನಮ್ಮನ್ನು ಏನು ಮಾಡ್ತದಂದರೆ ನನ್ನ ಸಕಲ ಪ್ರಪಂಚದ ಬಂಧಗಳಿಂದನೇ ಬಿಡಿಸಿ ಆತ್ಮವನ್ನು ಮೇಲೆತ್ತದ ಅಂತ ಹೇಳ್ತದೆ. ಅಂಥ ಚಿದಂಬರ ನಾಮ ನಮಗೂ ನಿಮಗೂ ಹರಿಹಾಯಿಸ್ಲಿ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅಂತಾರ. ಯಜ್ಞಗಳಲ್ಲಿ ಯಾಗಾದಿಗಳಲ್ಲಿ ನಾವು ನೋಡ್ತೀವಿ, ಆವಾಗಿನ ಕಾಲದಲ್ಲಿ ಯಾರು ದೊಡ್ಡ ದೊಡ್ಡ ಸದ್ಗುರುಗಳು ಅಂತ ಅನ್ಸ್ಕೊಂಡಿದ್ರು ಅವ್ರನ್ನೆಲ್ಲ ಮಹಾಸ್ವಾಮಿ ಚಿದಂಬರ ಅವತಾರದಲ್ಲಿ ತನ್ನ ಬಳಿಗೆ ಕರೆಸ್ಕೊಂಡನ. ಅವ್ರಿಗೆಲ್ಲರಿಗೂ ಅವರು ಸೇವೆ ಮಾಡ್ಯಾರ. ಇವತ್ತು ನಾವು ಸಮರ್ಥರು ಅಂತ ಹೇಳ್ತೀವಿ, ಅವರು ತುಪ್ಪ ಬಡಿಸಿದ್ರು ಅಂತ ಹೇಳ್ತಾರೆ. ನಾಗಲಿಂಗ ಸ್ವಾಮಿಗಳು ಅಂತ ಹೇಳ್ತೀವಿ, ಅವರು ಬಂದು ಅಲ್ಲಿ ತೋರಿಸ್ಯಾರ. ವೀರಭದ್ರನ ಅವತಾರ ಅನ್ನೋರು, ಮಡಿವಾಳೇಶ್ವರನ್ ಅನ್ನೋರು ಬಂದು ಉಗ್ರಾಣ ಕಾಯ್ತಿರ್ತಾರೆ. ಅಂದ್ರೆ ಅಂಥವ್ರನ್ನೆಲ್ಲ ಕರೆಸಿದಂಥ ಮಹಾಸ್ವಾಮಿ ರಾಜಾರಾಮ್ ಮಹಾರಾಜ್ ಹೇಳ್ತಾರೆ, ಯಜ್ಞಕ್ಕೆ ಪ್ರತ್ಯಕ್ಷ ದೇವತೆಗಳು ಬಂದು ಹವಿಸನ್ನು ಸ್ವೀಕರಿಸೋದು ಈ ಕಣ್ಣುಗಳು ನೋಡ್ಯಾವ ಅಂತ ಹೇಳ್ತಾರೆ. ಅಂಥ ಅವತಾರ ಇವತ್ತು ಎಲ್ಲ ಸದ್ಗುರುಗಳಕ್ಕಿಂತಲೂ ಇವತ್ತು ಚಿದಂಬರ ಅವತಾರ ಶ್ರೇಷ್ಠ ಅನ್ನುವುದನ್ನು ಒಂದು ಮಾತಿಂದ ಹೇಳ್ಬೋದು. ಅಂದರೆ ಎಲ್ಲವೂ ದತ್ತಾತ್ರೇಯ ಅವತಾರ ಅಂತ ಹೇಳ್ತೀವಿ, ಆದರೆ ಜಗತ್ತಿಗೆ ಈ ಅವತಾರವನ್ನು ಯಾವ ರೂಪದಲ್ಲಿ ನೋಡಬೇಕು ಅನ್ನೋದನ್ನು ಇವತ್ತು ಬಾಬುಳ್ಗಾಂವದಲ್ಲಿರುವ ಆ ಸಗುಣ ಸ್ವರೂಪ ನೋಡಿದಾಗ ನಿಮ್ಗೆ ಅನ್ನಿಸ್ತದ, ಇದು ಪರಬ್ರಹ್ಮನ ಅತ್ಯಂತ ಎಲ್ಲ ಅವತಾರಗಳಿಂತಲೂ ಶ್ರೇಷ್ಠವಾದ ಅವತಾರ ಅಂತ. ಯಾವುದು ರಾಜಾರಾಮ್ ಮಹಾರಾಜ್ ಅಂತಾರ ಅವತಾರಾಂಕ ಸರ್ದಾರ್ ಅಂತಾರ, ಈ ಸರ್ದಾರ್ ಹೌದು ಇದು ಅಂತ ಹೇಳ್ತಾರ. ಇಷ್ಟು ಹೇಳಿ ನನ್ನ ಚಿಕ್ಕ ಒಂದು ವಾಂಗ್ಮಯ ಸೇವೆಯನ್ನು ತಮ್ಮ ಚರಣಕ್ಕೆ ಅರ್ಪಿಸ್ತಾ ಇದ್ದೀನಿ. ಚಿದಂಬರ ಮಹಾರಾಜ್ ಕಿ ಶಿವಚಿದಂಬರ ಸಂತ ಸಂಘ ಸತ್ಸಂಗ ಈ ಮಾಲಿಕೆಯಲ್ಲಿ ಇವತ್ತು ನಾವು ಶ್ರೀಮತಿ ಗಿರಿಜಕ್ಕನವ್ರು ಕೇಳಿದಾಗ ನನಗೆ ಒಂದು ಇತ್ತು, ಅವ್ರು ಏನು ಮಾತಾಡಬಲ್ಲರು ಅಂಥೇಳಿ. ಬಟ್ ನನಗೆ ಅವ್ರು ಹಾದಿ ತೋರಿಸ್ತಾರಂತ ಗೊತ್ತಿರಲಿಲ್ಲ. ಈ ಸತ್ಸಂಗ ನನಗೆ ತೋರಿದ ಹಾದಿ ನಿಮಗೂ ಎಲ್ಲರಿಗೂ ಲಭ್ಯ ಆಗಲಿ ಅಂದ್ಕೊಂಡು ಶಿವಚಿದಂಬರನಲ್ಲಿ ಪ್ರಾರ್ಥನೆ. ಸದ್ಗುರುನಾಥ್ ಮಹಾರಾಜ್ ಕಿ ಜೈ.